ಮೈತ್ರಿ ಸರ್ಕಾರ ಏನು ಮಾಡ್ತು, ಎಷ್ಟು ಸಾಲ ಮಾಡ್ತು ಅಂತ ಕೇಳೋಕ್ಕೆ ಎಂ ಪಿಗಳಿದಾರಲ್ಲಿ. ಈ ರಾಜ್ಯದಲ್ಲಿ 40 ಜನ ಎಂ ಪಿಗಳಿದ್ದಾರೆ. 28 ಇದರಲ್ಲಿದ್ದಾರೆ, 12 ಮೇಲಿದ್ದಾರೆ, ಕೆಳಗಡೆ ಇದ್ದಾರೆ. 40 ಜನ ಅವ್ರು ಕೇಳ್ತಾರೆ. ನಾವು ಮಾತಾಡ್ತಾ ಇರೋದು ಈ ರಾಜ್ಯದ ವಿಚಾರ, ಈ ರಾಜ್ಯದ ಲೆಕ್ಕಾಚಾರ, ಈ ರಾಜ್ಯದ ಆಯವ್ಯಯ, ಈ ರಾಜ್ಯದ ರೈತ, ಈ ರಾಜ್ಯದ ಜನ, ಅದು ಮಾತಾಡ್ತಾ ಇದ್ದೀವಿ ಸ್ವಾಮಿ. ಸುಮ್ಮನೆ ನೀವು ಅಲ್ಲೆಲ್ಲೋ ಕೈ ತೋರಿಸಿದ್ರೆ ನಾವು ದಟ್ಸ್ ನಾಟ್ ಗುಡ್, ದಟ್ಸ್ ನಾಟ್ ಗುಡ್. Nothing but a sadistic. ವಾಸ್ತವ What is that? ನಾ ಮುಂಚೆ ಕೊಡ್ತಾ ಇರ್ಲಿಲ್ವಾ? ಯಡಿಯೂರಪ್ಪನ ಕೊಟ್ಟಿರ್ಲಿಲ್ವಾ? ಅಲ್ಲ, ಯಡಿಯೂರಪ್ಪನ ಕೊಟ್ಟಿರ್ಲಿಲ್ವಾ ಸೆಕ್ಯೂರಿಟಿ? ಯಡಿಯೂರಪ್ಪನ ಕೊಟ್ಟಿರ್ಲಿಲ್ವಾ? ಅಲ್ಲ, ಇಲ್ಲ. Trying to say that ಎಲ್ಲ ನಾವು ತಪ್ಪು ಮಾಡಿದ್ವಿ, ನೀವೆಲ್ಲ ಸತ್ಯ ಅಡಿಕ್ಷನ್ ನೀವು. ನಾನು ಇಲ್ಲ, ಎಲ್ಲ ತಪ್ಪು ನಾವು ಮಾಡಿದ್ದೀವಿ, ಅಲ್ಲೆಲ್ಲ ಸತ್ಯ ಇದ್ದಂಗಂದ್ರೆ ಯಡಿಯೂರಪ್ಪರಿಗೆ ಜೆಟ್ ಸೆಕ್ಯೂರಿಟಿ ಇದ್ದಿದ್ದಿಲ್ವಾ? ಯಡಿಯೂರಪ್ಪರಿಗೆ ಸೆಕ್ಯೂರಿಟಿ ಇದ್ದಿದ್ದಿಲ್ವಾ? ಯಡಿಯೂರಪ್ಪ ಕುಮಾರಸ್ವಾಮಿ ಅವರಿಗೆ ಸೆಕ್ಯೂರಿಟಿ ಇದ್ದಿದ್ದಿಲ್ಲ? ಈ ರಾಜ್ಯದ ಮಂತ್ರಿಗಳು ಎಲ್ಲರಿಗೂ ಸೆಕ್ಯೂರಿಟಿ ಇತ್ತು. ಯಾಕೆ ಸೆಕ್ಯೂರಿಟಿ ಕೊಡ್ತಾರೆ? ಒಂದು ಇನ್ನೊಂದು ನಾವ್ಯಾರು ಮಾತಾಡೋದು ತಪ್ಪಾಗಲ್ಲ. ಮಾನ್ಯ ನೀವು ಹಿರಿಯ ಶಾಸಕರು, ಹಿರಿಯರು, ನೀವು ಮಾತಾಡೋದಿದೆಯಲ್ಲ, ಮುಖ್ಯಮಂತ್ರಿಗಳಿಗೆ ಕೊಡ್ಲೇಬೇಕು. ನಮ್ಮ ಮುಖ್ಯಮಂತ್ರಿಗಳು ರಾಜ್ಯದೊಳಗ ಬಹಳ ಪಾಪ್ಯುಲರ್ ಮುಖ್ಯಮಂತ್ರಿಗಳದಾರ. ಬೇರೆ ಬೇರೆ ಸಮಸ್ಯೆಗಳೆಲ್ಲ ಜನರು ಬರ್ತಾರೆ, ಅವ್ರಿಗೆಲ್ಲ ಇದು ನೀವು ಆ ರೀತಿ ಮಾತಾಡಿದ್ರೆ ಹೆಂಗೆ? ನೀವು ಹೇಳಿ ಬಜೆಟ್ ಬಗ್ಗೆ ದುಂದು ವೆಚ್ಚ ಒಪ್ಕೊಳ್ಳೋದು ಕೆಲವೊಂದಿಷ್ಟು ವಿಚಾರ, ಆದ್ರೆ ನೀವು ಸೆಕ್ಯೂರಿಟಿ ಬಗ್ಗೆ ಮಾತಾಡೋದು ಇದು ತಪ್ಪು. ಎಲ್ಲ ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದಾರೆ ಮಾನ್ಯ. ಆ ರೀತಿ ಮಾನ್ಯ ಸಭಾಪತಿ ಕೆಲವೊಂದಿಷ್ಟನ್ನ ಕೇಳ್ಬೇಕು ಅವ್ರಿಗೆ, ಇಲ್ಲಾಂದ್ರೆ ಪ್ರಾರಂಭ ಮಾಡ್ತಾರೆ. ಹಣಕಾಸು ಮಂತ್ರಿ ಅಲ್ವಾ ಅವರು? ಫಿನಾನ್ಸ್ ಮಿನಿಸ್ಟರ್. ನಾನು ಹಣಕಾಸು ಮಂತ್ರಿ ಬಗ್ಗೆ, ಈ ರಾಜ್ಯದ ವಹಿವಾಟಿನ ಬಗ್ಗೆ, ಈ ರಾಜ್ಯದ ಆಯವ್ಯಯ ಬಗ್ಗೆ ಮಾತಾಡ್ತೀನಿ. ಐ ಆಮ್ ನಾಟ್ ಕ್ರಿಟಿಸೈಸಿಂಗ್ ದ ಚೀಫ್ ಮಿನಿಸ್ಟರ್. ಮೈಂಡ್ ಇಟ್. ಕೂತ್ಕೊಳ್ರೆ ಸುಮ್ಮನೆ. ಸರ್, ನಮ್ಗೆ ಮಾತಿಲ್ಲ, ಖರ್ಚು ವೆಚ್ಚದ ಬಗ್ಗೆ ಮಾತಾಡಲಿಕ್ಕೆ ಬಜೆಟ್ ಮೇಲೆ ಡಿಬೇಟ್ ಇರುವುದು. ಆದ್ರೆ ನೀವು ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತೀರಿ, ಎದುರು ಹೋಗ್ಬಾರ್ದು, ಹಿಂದೆ ಹೋಗ್ಬಾರ್ದು ಮಾತಾಡ್ತೀರಿ. ಇದು ಸರಿಯಾದ ಕ್ರಮ ಅಲ್ಲ ಅಂತ ಅಷ್ಟೇ. ನೋಡಿ, ನಾನು ಐ ಆಮ್ ಅಡ್ರೆಸಿಂಗ್ ದ ಹೌಸ್ ಆನ್ ದ ಸ್ಟ್ರೆಂತ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಫಾರ್ ಯು. ನೋ ಹಾಗೆಲ್ಲ ಆಗಲ್ಲಪ್ಪ. ಇದು ಹಾಗೆ ಮಾತಾಡಬಾರ್ದ ನಾವು. ಹಾಗಾಗಿ ಡಿಸೋಜ ಕುತ್ಕೊಳ್ರಿ. ಸಭಾಪತಿಗಳೇ, ಒಂದು ಲಿಸ್ಟ್ ಮಾಡಿ ಕೊಡೋಕೆ ಹೇಳಿ, ಅದನ್ನೇ ಮಾತಾಡ್ತಾರೆ ಹೋಗ್ಲಿ. ಹೌದು, ಅವ್ರಿಗೆ ಮಾತಾಡೋ ಅಧಿಕಾರನೂ ಇಲ್ವಾ? ಮಾತಾಡ್ಲಿ ಬಿಡಿ, ನೀವು ಉತ್ತರ ಕೊಡುವಾಗ ಕೊಡಿ. ಯಾರು ಬೇಡ ಅಂತಾರೆ. ಈಗ ಏನಾಗಿದೆ ಅಂತ ಅಂದ್ರೆ ಅದನ್ನ ಹೇಳ್ತಾ ಬರ್ತಾರೆ. ಇವತ್ತು ರಾಜ್ಯ ಏನಾಗಿದೆ? ದುಂದು ವೆಚ್ಚ, ನಿರ್ವಹಣೆಯಲ್ಲಿ ವಿಫಲ, ವಿಪರೀತ ಸಾಲ, ಕಾರ್ಯಕ್ರಮಗಳ ಅನುಷ್ಠಾನದಲ್ಲೂ ವಿಫಲ, ಜನಕ್ಕೆ ಉಪಯೋಗವಿಲ್ಲ. ಎಷ್ಟು? 2 ಲಕ್ಷ ಜನ ಅಧಿಕಾರಿ ನೌಕರರಿಲ್ಲ. ಅಧಿಕಾರಿ ಶಾಹಿನೇ ಇಲ್ಲ ಅಂತ ಅಂದರೆ when there is no machinery, ಮತ್ತು ಹೇಗೆ ನೀವು ಅಭಿವೃದ್ಧಿ? ಅಧಿಕಾರಿಗಳೇ ಇಲ್ಲದೆ ಹೋದರೆ ಅಭಿವೃದ್ಧಿ ಹೇಗಾಗುತ್ತೆ? ನೋ. ಹಾಗಾದ್ರೆ ಏನಂತ ಕರೆಯೋಣ ನಾವು? ಇದೊಂದು ಡೈಲಿ ವೇಜಸ್ ಸರ್ಕಾರ. ನಾನು ಡೈಲಿ ವೇಜಸ್ ಸರ್ಕಾರ. ಇದು 8 ಜನ ಇದ್ದಾರೆ ಡೈಲಿ ವೇಜಸ್. ಯಾರ್ಯಾರು ಕಾಂಟ್ರಾಕ್ಟ್ ತೊಗೊಂಡಿದ್ದಾರೆ ಅದಕ್ಕೆ? ಎಲ್ಲ ರಿಟೈರ್ಡ್ IAS ಅಧಿಕಾರಿಗಳ ಹೆಂಡ್ತಿರು ಕಾಂಟ್ರಾಕ್ಟರ್ಸ್. ಅದಕ್ಕೆ ಎಲ್ಲಿ ಸ್ವಾಮಿ ಸರ್ಕಾರ ದುಡ್ಡು ಏನು ಹುಡುಗಾಟಬೇಕತ್ತೆ ಇಲ್ಲ. ಹಾಗಾಗಿ ಮಾತಾಡ್ತೀವಿ. ದಯವಿಟ್ಟು ಯಾರು ಅದಕ್ಕೆ ದಯಮಾಡಿ ಇದು ಮಾಡಲಿಕ್ಕೆ ಬರ್ಬೋದು. ಆಮೇಲೆ ನಾವೇನೋ ಮಾಡಿಬಿಟ್ಟಿದ್ದೀವಿ ಅಂತಂತೇಳಿ ದಿನ ಏನು ಎಲ್ಲ ಪತ್ರಿಕೆಗಳು ದೊಡ್ಡ ಪುಟಗಟ್ಟಲೆ ಫ್ರಂಟ್ ಪೇಜು. ಇಲ್ಲಿ ತನಕ 2 ವರ್ಷದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ಗೆ ದುಡ್ಡು ಎಷ್ಟಂದ್ರೆ 532 ಕೋಟಿ ರೂಪಾಯಿ. 532 ಕೋಟಿ ರೂಪಾಯಿ advertisement. Can we call this an advertisement government? Can we call this? ದುಡ್ಡು ಎಷ್ಟು? 532 ಕೋಟಿ.
ಇವತ್ತೆಲ್ಲಿಗೆ ಬಂದಿದ್ದೀವಿ ನಾವು? ಸಭಾಪತಿಗಳಿಗೆ ತಾವು ಕೂಡ ಎಜುಕೇಷನ್ ಮಿನಿಸ್ಟರ್ ಆಗಿದ್ದಂಥವ್ರು, ಇಲ್ಲೂ ಎಜುಕೇಷನ್ ಮಿನಿಸ್ಟರ್ ಇದ್ದಾರೆ. ಯಾವ ರಾಜ್ಯದಲ್ಲಿ, ಯಾವ ನಾಡಿನಲ್ಲಿ, ಯಾವ ದೇಶದಲ್ಲಿ ಅಕ್ಷರ ಮತ್ತು ಆರೋಗ್ಯಕ್ಕೆ ಕುತ್ತು ಬರುತ್ತೋ ಆ ದೇಶ ಉದ್ಧಾರ ಆಗಲ್ಲ.